ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನನ್ನ ಪ್ರೀತಿಗೆ ಜೀವ ಕೊಡು ತಾಯಿ. ಅವರನ್ನು ಕಾಪಾಡಮ್ಮ. ಅವರೇ ನನ್ನ ಪಾಲನ ಸೌಭಾಗ್ಯ. ಅವರನ್ನು ನನ್ನಿಂದ ಕಿತ್ಕೋಬೇಡ ತಾಯಿ. ಈ ಕಾಡಲ್ಲಿ ದಿಕ್ಕಿಲ್ದೆ ನಿನ್ನೆ ನಂಬಿ ಬಂದಿದ್ದೀನಮ್ಮ. ನನ್ನ ಮುರಳಿ ಕಣ್ಬಿಡೋವರೆಗೂ ನಾನು ಈ ಬಳೆಗಳನ್ನ ನೋಡೋದಿಲ್ಲ. ಅವ್ರಿಗೆ ನೀನೇ ರಕ್ಷೆ ತಾಯಿ. ಅವ್ರಿಗೆ ನೀನೇ ರಕ್ಷೆ. ತಾಯಿ, ನಿನ್ನ ಹತ್ರ ಇಷ್ಟು ಧೈರ್ಯವಾಗಿ ನಾನು ಬಂದು ಯಾಕೆ ನಿಂತಿದ್ದೀನಿ ಗೊತ್ತಾ? ಇಷ್ಟು ಧೈರ್ಯವಾಗಿ ನಿನ್ನ ಹತ್ರ ಯಾಕೆ ಮಾತಾಡ್ತಾ ಇದ್ದೀನಿ ಗೊತ್ತಾ? ವರ ಕೇಳೋದಕ್ಕಲ್ಲ ತಾಯಿ, ನಿನ್ನನ್ನು ಪರೀಕ್ಷೆ ಮಾಡೋದಕ್ಕೆ, ನಿನ್ನನ್ನು ಹೊಗಳೋದಕ್ಕೆ. ಬುದ್ಧಿವಂತ ತಾಯಿ ನೀನು. ನಮ್ಮ ಕೈಲೇ ತಪ್ಪು ಮಾಡಿಸ್ತೀಯಾ, ಅದಕ್ಕೆ ನಾವೇ ಪಶ್ಚಾತ್ತಾಪ ಪಡೋ ಥರ ಮಾಡ್ತೀಯ. ಕೊಲೆಗಾರನ ಕೈಯಲ್ಲಿ ನನಗೆ ಅನ್ನ ತಿನ್ನಿಸಿ ಆ ಅನ್ನದ ಋಣನ ತೀರಿಸೋ ಹೊತ್ತಲ್ಲಿ ಈ ಪ್ರೀತಿ ಪ್ರೇಮನ ತಂದು ಮಧ್ಯದಲ್ಲಿ ಸಿಕ್ಕಿದ್ಯಾ? ಯಾಕೆ ನನಗೆ ಈ ಪರೀಕ್ಷೆ? ಯಾಕೆ ನನಗೆ ಈ ಪರೀಕ್ಷೆ? ಮುರಳಿ, ನೋ, ನಾನು ಮುರುಳಿ ಅಲ್ಲ, ರಣಧೀರ. ನಿನ್ ಪಾಲಿಗೆ ನಿನ್ ರಣಧೀರನೇ ಆಗಿರ್ಬೋದು, ಆದ್ರೆ ನನ್ನ ಪಾಲಿಗೆ ನಿನ್ ಮುರಳಿನೇ. ನೋ, ನಾನು ಮುರುಳಿ ಅಲ್ಲ. ನೀನ್ ತಿಳ್ಕೊಂಡಿರೋ ಹಾಗೆ ನಾನೊಬ್ಬ ಪೊಲೀಸ್ ಆಫೀಸರ್ ಅಲ್ಲ. ಆ ಪೊಲೀಸರು ಹುಡುಕ್ತಾ ಇರೋ ಒಬ್ಬ ಕಳ್ಳ. ಆ ಭಾಷಾ ವಿರುದ್ಧ ನಿಮ್ಮಪ್ಪ ಸಾಕ್ಷಿ ಹೇಳ್ಬಾರ್ದು ಅಂತ ನಿನ್ನನ್ನು ಕಿಡ್ನಾಪ್ ಮಾಡಿ ನಿಮ್ಮಪ್ಪನ್ನ ಎದುರಿಸ್ತಾ ಇರುವಂಥ ಒಬ್ಬ ಕ್ರೂರಿ. ಪ್ರೀತಿ ಪ್ರೇಮ ಅಂತ ನೀನು ಮುಂದೆ ನಾಟಕ ಆಡ್ತಾ ಇರುವಂಥ ಶತ್ರು. ಅರ್ಥ ಆಯ್ತಾ? ಅರ್ಥ ಆಯ್ತು. ನಿನ್ ಮನ್ಸಲ್ಲಿರೋ ಎಲ್ಲ ಸತ್ಯಗಳು ನನಗೆ ಅರ್ಥ ಆಯ್ತು. ಹಾಗೆ ನನ್ನ ಹಣೆಯಲ್ಲಿ ಏನ್ ಬರ್ದಿದೆ ಅನ್ನೋದು ನನಗೆ ಅರ್ಥ ಆಯ್ತು. ಆದ್ರೆ ನನಗೆ ಒಂದೇ ಒಂದು ಮಾತ್ರ ಅರ್ಥ ಆಗ್ಲಿಲ್ಲ. ಏನದು? ನೀನ್ ನನ್ನ ಪ್ರೀತಿ ಮಾಡಿದ್ದು ನಟನೆನಾ? ಹೌದು, ನಾನು ನಿನ್ನ ಪ್ರೀತಿ ಮಾಡಿದ್ದು ದೊಡ್ಡ ನಾಟಕ. ಇಲ್ಲ, ಅದೇನ್ ಮಾಡಿದ ನಾಟಕ ಅಲ್ಲ. ನಾವಿಬ್ರನ್ನು ಸೇರ್ಸೋದಕ್ಕೆ ಅದೇ ಆಡಿದ ನಾಟಕ. ಅದಕ್ಕೇನೆ ಆ ನಾಟಕಕ್ಕೆ ಒಂದು ಪರ್ದೆನ ಎಳಿಬೇಕು ಅಂತ ಇವತ್ತು ಬಂದಿರೋದು. ನೋಡು, ನನಗಿವತ್ತು ಇರೋದು ಒಂದೇ ಒಂದು ದಿನ ಟೈಮು. ನಿಮ್ಮಪ್ಪ ಭಾಷಾ ವಿರುದ್ಧ ಸಾಕ್ಷಿ ಏನಾದರೂ ಹೇಳಿದ್ರೆ ನಿನ್ನ ಎಣನ ಮನೆಗೆ ತಲುಪಿಸ್ತೀನಿ ಅಂತ ನಾನು ವಾರ್ನಿಂಗ್ ಕೊಟ್ಟಿದ್ದೀನಿ. ಮುರಳಿ, ನೀನ್ ಇಷ್ಟೊಂದು ಕೆಟ್ಟವನ? ಹಾ, ಕೆಟ್ಟವ್ರ ಕಷ್ಟ ಕೆಟ್ಟ ಮೇಲೇನೆ ಗೊತ್ತಾಗೋದು ರಾಧ. ಹಾಗಾದ್ರೆ ನಿನ್ನಂತ ಕೆಟ್ಟವ್ರ ಜೊತೆಲಿದ್ರು ನಾನು ಹೆಂಡ್ತನ ಯಾಕಿನ್ನು ಕೆಟ್ಟಿಲ್ಲ? ಹೇಳು ಮುರಳಿ, ಒಂದು ಒಂಟಿ ಹೆಣ್ ಸಿಕ್ಕಿದ್ರೆ ತಿಂದ ತೇಗೋ ಈ ಪ್ರಪಂಚದಲ್ಲಿ ನಿನ್ನಂತ ಕೆಟ್ಟವ್ರ ಜೊತೆಲಿದ್ರು ನಾನು ಹೇಗಿನ್ನು ಜೋಪಾನವಾಗಿದ್ದೀನಿ? ಉತ್ತರ ಕೊಡು ಮುರಳಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಈ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇದೆ. ಈ ರಾಧಾ ಯಾಕೆ ಇನ್ನೂ ಪವಿತ್ರವಾಗಿದ್ದಾಳೆ ಅಂದ್ರೆ, ಈ ಮುರಳಿ ಅವಳನ್ನ ಪ್ರೀತಿ ಮಾಡ್ತಿರೋದಕ್ಕೆ. ಏನಾಯಿತು ಎನ್ನುವ ಮುಂಚೆ ಸೇರಿತು ಎರಡು ಮನ.